ಮೂರು ಪಾಣಿಪೀಠ ಒಂದೇ ಪಾಣಿಪೀಠದಾಗ ಮೂರು ಲಿಂಗ ಉದ್ಭವ ಆಗಿದ್ದರಿಂದ ಗೋಲ್ಡನ್ ಫ್ಲಾಗ್ ಬಂಗಾರದ ಪತಾಕೆಯನ್ನು ಕೊಟ್ಟಿದ್ರ ಬಗ್ಗೆ ಮತ್ತು ದಶಕಂಠ ರಾವಣ ಇಡೀ ಕೈಲಾಸ ಪರ್ವತವನ್ನು ಎತ್ಕೊಂಡಿರ್ತಕ್ಕಂಥದ್ದು. ಈ ಕಲ್ಯಾಣ ಚಾಲುಕ್ಯರ ಏನು ವಾಸ್ತುಶಿಲ್ಪವನ್ನೇ ಅನುಸರಣೆ ಮಾಡಿ ಅದನ್ನ ಇನ್ನೊಂದಿಷ್ಟು ಎನ್ಲಾರ್ಜ್ ಮಾಡಿದ್ರು ಅವರು. ಪರ್ಮಿಷನ್ ಇಲ್ಲನ್ರಿ. ಶರಣ್ರಿ, ಎಲ್ಲರಿಗೂ ಶರಣಾರ್ಥಿ. ನಾ ಬಂದೀನಿ ಇವತ್ತು ಗದಗಲ್ಲಿರ್ತಕ್ಕಂತಹ ಅತ್ಯದ್ಭುತವಾದ ದೇವಸ್ಥಾನ ತ್ರಿಕೂಟೇಶ್ವರ ದೇವಸ್ಥಾನ ಅಂಥೇಳಿ ಗದಗ ಟೌನ್ದಲ್ಲೇ ಇರ್ತಂಥದ್ದು. ಕಲ್ಯಾಣ ಚಾಲುಕ್ಯರ ಅದ್ಭುತವಾದ ಶಿಲ್ಪ ಕಲಾಕೃತಿಗೆ ಒಂದು ಜೀವಂತ ನಿದರ್ಶನ ಅಂತಂದರೆ ಈ ತ್ರಿಕೂಟೇಶ್ವರ ದೇವಸ್ಥಾನ. ಒಳಗಡೆ ಹೋಗೋಣ, ಏನೇನದಾವ ನೋಡೋಣ. ಇದು ದೇವಸ್ಥಾನದ ಕಾಂಪ್ಲೆಕ್ಸ್ ರೀ, ಇದು ಕಂಪ್ಲೀಟ್ ಕಾಂಪ್ಲೆಕ್ಸ್. ಇದು ಎಂಟ್ರಿ, ಇದು ಪ್ರವೇಶ ಮಂಟಪ. ಪ್ರವೇಶ ಮಂಟಪದಿಂದ ಬಂದರೆ ದೇವಸ್ಥಾನದ ಕಂಪ್ಲೀಟ್ ಆವರಣ. ಇದು ತ್ರಿಕೂಟೇಶ್ವರ ದೇವಸ್ಥಾನ. ಅಲ್ಲಿರ್ತಕ್ಕಂಥ ಗೋಪುರ, ದೇವಸ್ಥಾನದ ಆವರಣ ಹೊರಗಡೆ ಕಟ್ಟಿದ್ದಾರೆ. ಅದಕ್ಕೆ ಮುಂದೆ ಹೋದರೆ ಸೂರ್ಯನಾರಾಯಣ ಮಂಟಪ, ಅಲ್ಲಿ ಕಾಣಿಸೋದು ಸರಸ್ವತಿ ದೇವಸ್ಥಾನ. ಇದು ಕೂಡ ಒಂದು ದೇವಸ್ಥಾನ. ಅದನ್ನು ನೋಡಿಕೊಂಡು ಬಂದ ಮೇಲೆ ಇದೇ ತ್ರಿಕೂಟೇಶ್ವರ ದೇವಸ್ಥಾನದ ಭವ್ಯವಾದ ದೇವಸ್ಥಾನ. ಇದು ತ್ರಿಕೂಟೇಶ್ವರ ಗರ್ಭಗುಡಿ ಮತ್ತು ಅದರ ಹೊರಗಿನ ಭಾಗ. ಇದು ಅದರ ಪ್ರವೇಶ ಮಂಟಪ. ಇದು ಸೂರ್ಯನಾರಾಯಣ ದೇವಸ್ಥಾನದಲ್ಲಿರ್ತಕ್ಕಂಥದ್ದು ಮಂಟಪ. ಈಗ ಇದ್ರ ಒಳಗಡೆ ಹೋಗೋಣ. ಅದೊಂದು ಪ್ರವೇಶ ಮಂಟಪದಲ್ಲಿರ್ತಕ್ಕಂಥ ಅದ್ಭುತವಾದ ಬಾಗಿಲು ರಚನೆ. ದ್ವಾರಪಾಲಕರು ಮತ್ತು ಅವರ ಸೇವಕಿಯರನ್ನು ಕಾಣ್ಬೋದು. ಅಲಂಕಾರಿಕ ಪಟ್ಟಿ, ಹೂಬಳ್ಳಿ, ಸ್ತಂಭ ಶಾಸನ, ಇಲ್ಲಿ ನೃತ್ಯ ಭಂಗಿಯ ಆಸನ, ಇಲ್ಲೂ ಕೂಡ ನೃತ್ಯ ಭಂಗಿ, ಮತ್ತಿದು ಅಲಂಕಾರಿಕ ಪಟ್ಟಿ. ಹಿಂಗೆ ನೋಡ್ಕೊಂಡ್ಬಂದ್ರೆ ಇದು ಗಜಲಕ್ಷ್ಮಿಯ ಉಬ್ಬು ಶಿಲ್ಪ. ಒಳಗಡೆಗೆ ಹೋಗೋಣ. ಈ ಮೂರು ಸ್ವಯಂಭೂಲಿಂಗ ತಮ್ಮತಕ್ಕೆ ತಾವ ಉದ್ಭವ ಆಗಿದ್ದೀವಿ. ಬ್ರಹ್ಮ, ಶಿವ, ವಿಷ್ಣು ಅಂತ ಮೂರು ಮಂದಿಗೂ ಒಂದೊಂದು ಟೈಟಲ್ ಇದೆ. ಅದು 8ನೇ ಶತಮಾನದ ಉದ್ಭವ ಆದ್ರಿಂದ ಈ ಗುಡಿ ಕಟ್ಟಿದ್ದಾರೆ ಮೇಲೆ. ಇದು ಈಶ್ವರನ ದೇವಸ್ಥಾನ. ಇದಕ್ಕೆ ತ್ರಿಕೂಟೇಶ್ವರ ಅಂತ ಹೆಸರು ಬಂದದ್ದು ಮೂರು ಪಾಣಿಪೀಠ ಒಂದೇ ಪಾಣಿಪೀಠದಾಗ ಮೂರು ಲಿಂಗ ಉದ್ಭವ ಆಗಿದ್ದರಿಂದ ತ್ರಿಕೂಟೇಶ್ವರ ಅಂತ ಹೇಳಿ. ಬ್ರಹ್ಮ, ಶಿವ, ವಿಷ್ಣು. ಜಾತ್ರೆ ಆಗೋದಲ್ಲ, ಶಿವರಾತ್ರಿ ದಿವಸ ಕಂಡಪಟ್ಟಿ ಜನ ಬರ್ತಾರೆ. ಅವತ್ತಿನ ದಿವಸ 2 ಪೂಜೆ ಅದು. ಮುಂಜಾನೆದು ಲಘು ರುದ್ರಾಭಿಷೇಕ, ರಾತ್ರಿ ಯಾಮ ಪೂಜಾ ಅಂತ ಹೇಳಿ 4 ಯಾಮಗಳು. ಒಂದೊಂದು ಯಾಮಕ್ಕೆ ಒಂದೊಂದು 11 ಜನ 11 ಸತ ರುದ್ರ ಅಂದ ಅಭಿಷೇಕ ಮಾಡ್ತಾರೆ. 11 ಸರಿ. 11 ರಾತ್ರಿ 10 ಗಂಟೆಗೆ ಚಾಲು ಮಾಡಿ ಮುಂಜಾನೆ 5 ಗಂಟೆ ತನಕ ಆಗ್ತದೆ. ಮತ್ತು ಶ್ರಾವಣ ಮಾಸ ತನಕ ದಿವಸ ರುದ್ರಾಭಿಷೇಕ ನಡೀತದೆ. 11 ಜನ ವೃತ್ತಿಜರು ಬರ್ತಾರೆ. ಅಂದರೆ ಕೆಲವೊಂದು ಈ ಇದಕ್ಕೆ ಅಂತ ಹೇಳಿ ಇದ್ದವ್ರು ಇದ್ದಾರೆ, ಅವರು ಬರ್ತಾರೆ. ಅವ್ರು ಬಂದು ಇಲ್ಲಿ ಅಭಿಷೇಕ ಮಾಡಿ ಪ್ರತಿ ಸೋಮವಾರ ಪಾಲಿಕೆ ಸೇವಾ ಎಲ್ಲ ಆಗ್ತದೆ ಇಲ್ಲಿ. ಎಷ್ಟು ಗಂಟೆಯಿಂದ ಮಾಡ್ತೀರಿ? ಬೆಳಗ್ಗೆ 7:30ಯಿಂದ 8:30 ತನಕ ಆಗ್ತದೆ. ಗರ್ಭಗುಡಿಯ ಬಾಗಿಲ ವ್ಯವಸ್ಥೆ ಇದು. ಸಾಮಾನ್ಯ ಇಲ್ಲಿ ಮೇಲಿರ್ತಕ್ಕಂತಹ ಗಣೇಶ, ಬ್ರಹ್ಮ, ವಿಷ್ಣುವಿನ ಮೂರ್ತಿಯನ್ನು ನೋಡಿದ್ರೆ ಆ ಕಡೆ ನಮಗೆ ಕಾಣಿಸ್ತೈತಿ, ಟ್ರಾನ್ಸ್ಪರೆಂಟ್ ಆಗಿ ಕೆತ್ತಾರ ಅವರು. ಅದ್ರ ಹಿಂದ್ಗಡೆ ಏನೈತಿ ಅಂತೇಳಿ ಈ ಮೂರ್ತಿಗಳ ರೂಪನೇ ಗರ್ಭಗುಡಿ ಒಳಗಡೆ ಇರ್ತಕ್ಕಂತಹ ಶಿವಲಿಂಗಗಳು. ಗರ್ಭಗುಡಿಯ ಲಲಾಟದ ಮೇಲೆ ಇಲ್ಲೊಂದು ಗಜಲಕ್ಷ್ಮಿಯ ಉಬ್ಬು ಶಿಲ್ಪ ಮತ್ತು ಇಲ್ಲೊಂದು ಗಜಲಕ್ಷ್ಮಿಯ ಉಬ್ಬು ಶಿಲ್ಪವನ್ನು ಕಾಣ್ಬೋದು. ಏರ್ ಪಾಸ್ ಆಗೋದಕ್ಕೆ ಜಾಲರಿ ವ್ಯವಸ್ಥೆ ಅಂತ ಕರೀತಾರೆ ಈ ಸಿಸ್ಟಮನ್ನು. ಗರ್ಭಗುಡಿ ಇರ್ತಕ್ಕಂಥದ್ದು ಇದು ಗರ್ಭಗುಡಿಗೆ. ಇದ್ರ ಪಕ್ಕದೊಳಗೆ ನಮ್ಗೆ ಇಲ್ಲೊಂದು ಪ್ರದಕ್ಷಿಣಾ ಮಂಟಪ ಸಿಗ್ತೈತಿ. ಬಕ್ಕೊಂಡು ಹೋಗುವಾಗ, ಇಲ್ಲಾಂದ್ರೆ ಇದು ತಲೆ ಹೊಡಿತೈತಿ, ಅಷ್ಟು ಐತಿ. ಇಲ್ಲಿ ಬರ್ತಿದ್ದಂಗನ ಇಲ್ಲಿ ಮಹಿಷಾಸುರ ಮರ್ದಿನಿಯ ಒಂದು ಉಬ್ಬು ಶಿಲ್ಪ ಇಲ್ಲಿ ಐತಿ ಗೋಡೆ ಮ್ಯಾಗ. ಹಂಗ ಬಂದ್ರೆ ಇವರು ಸ್ತ್ರೀದೇವಿ ವಿಗ್ರಹ ಇರೋದು, ಅಲಂಕಾರ. ಇವರು ದಕ್ಷಿಣಾಮೂರ್ತಿ. ಸೊ ತುಂಬ ವಿಶೇಷ ಅರ್ಚಕರು ಇದು ದಕ್ಷಿಣಾಮೂರ್ತಿ ಅಲ್ವಾ? ಎಲ್ಲೂ ಸಿಗಂಗಿಲ್ಲ ದಕ್ಷಿಣಾಮೂರ್ತಿ. ಅಲ್ಲೊಂದು ಇದೆ ನೋಡ್ರಿ, ಇಲ್ಲೊಂದು ಶಿಲಾಶಾಸನ ಐತಿ. ಇದು ಸ್ವಲ್ಪ ಹಾಳಾಗೈತಿ ಲಾಸ್ಟಲ್ಲಿ ಎಡ್ಜಿ ಒಳಗೆ. ಅದನ್ನ ಮಾಧವ ಮತ್ತು ಅವನ ಮಗ ಏನು ಜಿಯ ಅಥವಾ ಕೇಶಿರಾಜ ಅಂತಲೂ ಕರೀತಾರ. ಅವರನ್ನ ಇವರು ಉಲ್ಲೇಖ ಮಾಡ್ತಾನೆ.
ಎರಡನೆಯವನು ಕೊಂಕಣ ದೇಶದಲ್ಲಿ ಮತ್ತು ಗೋದಾವರಿ ನದಿಯ ದಡದಲ್ಲಿ ಯಶಸ್ವಿ ಯುದ್ಧಗಳನ್ನು ಮಾಡಿ ತೈಲನ ಮೆಚ್ಚುಗೆಯನ್ನು ಗಳಿಸಿದ ಅಂತ ಹೇಳ್ತಾರೆ. ಮತ್ತು ಕೋಸಲ ದೇಶವನ್ನು ವಶಪಡಿಸಿಕೊಳ್ಳುವ ಮೂಲಕ ವಿಕ್ರಮಾದಿತ್ಯನನ್ನು, ಅಂದರೆ 5ನೇ ವಿಕ್ರಮಾದಿತ್ಯ ಮೇ ಬಿ ಸಂತೋಷಪಡಿಸಿದ ಅಂತಲೂ ಹೇಳ್ತಾರೆ. ಲಾಲಾಂಬಿಕೆ ಅಥವಾ ಲಾಲಾಂಬಿಕೆಯಿಂದ ಬಂದ ಅವನ ಪುತ್ರರಲ್ಲಿ ತನ್ನ ವಿಜಯಗಳಿಂದ ಅದೇ ರಾಜನನ್ನು ಸಂತೋಷಪಡಿಸಿದ. ಬಾಯಿಗ ಮತ್ತು ಚೋಳರ ವಿರುದ್ಧ ಅಶ್ವದಳದ ಪಡೆಗಳನ್ನು ಮುನ್ನಡೆಸುವ ಮೂಲಕ ಸಿಂಗ ನೃಪತಿಯ ಮೇ ಬಿ 2ನೇ ಜಯಸಿಂಹ ಅವನನ್ನು ಮೆಚ್ಚುಗೆ ಗಳಿಸಿದ ಮಾಧವ ರಾಜ ಅಂತ ಈ ಶಿಲಾಶಾಸನದೊಳಗಡೆ ಹೇಳ್ತಿರೋಂಥದ್ದು. ಮುಂದೆ ಹೋಗೋಣ. ಇಲ್ಲೊಂದು ಇದು ಶಿವನ ಮೂರ್ತಿ. ಓ, ಇಲ್ಲಿ 3-4 ಇದಾವೆ. ಹಾಂ, ಇದು ಕೂಡ ಅಲಂಕಾರಿಕ ಮೂರ್ತಿ. ಇಲ್ಲಿ ನಮ್ಗೆ 1, 2 ಒಟ್ಟು 3 ಶಿಲಾಶಾಸನಗಳು ಸಿಗ್ತಾವ್ರೆ. 3 ಶಿಲಾಶಾಸನಗಳಲ್ಲಿ ಏನೈತೆ ಅನ್ನೋದನ್ನು ನಿಮ್ಗೆ ಹೇಳ್ತೀನಿ. ಆ್ಯಕ್ಚುಲಿ ಇಲ್ಲಿಂದ ಸ್ಟಾರ್ಟ್ ಇದು ಶಿಲಾಶಾಸನ. ಇಲ್ಲಿಂದ ಈ 3 ಶಿಲಾಶಾಸನಗಳನ್ನು ನೋಡಬಹುದು. ಮತ್ತು ಈ ಶಿಲಾಶಾಸನ ಐತಲ್ರಿ, ಇದರೊಳಗಡೆ ಏನು ಕಂಟೆಂಟ್ ಐತಿ ಅಂತಂದ್ರೆ ತ್ರಿಕೂಟೇಶ್ವರ ತ್ರಿಭುವನ ಮಲ್ಲದೇವನ ಆಳ್ವಿಕೆಯನ್ನು ಅದು ಸೂಚನೆ ಮಾಡ್ತೈತಿ. ಇದ್ರ ದಿನಾಂಕ ಇಲ್ಲ ಅಂತ ಹೇಳ್ತಾರ. ಇದು ಹುಲಿಗೆರೆ ನಾಡಿನ ಮಾಂಡಲಿಕ ಸಾಗರ ಅನ್ವಯದ ಇಂದ್ರಕೇಸಿ ನೀಡಿದ ಉಡುಗೊರೆಯನ್ನ ಅವರು ಉಲ್ಲೇಖವನ್ನ ಮಾಡ್ತಾರೆ. ಮತ್ತು ಈ ಶಿಲಾಶಾಸನದೊಳಗೆ ಏನು ಕಂಟೆಂಟ್ ಐತಿ ಅಂತಂದ್ರೆ, ಅದಾದ್ಮೇಲೆ ತ್ರಿಭುವನ ಮಲ್ಲದೇವನ ಆಳ್ವಿಕೆಯನ್ನು ಉಲ್ಲೇಖವನ್ನು ಮಾಡ್ತಾರೆ. ಸ್ವಯಂಭೂ ದೇವರಾದ ಸೋಮನಾಥನಿಗೆ ಮಾಡಿದ ಕೆಲವು ಸುಂಕಗಳ ಉಡುಗೊರೆಯನ್ನು ದಾಖಲಿಸುತ್ತದೆ. ಮಹಾಪ್ರಧಾನದಿಂದ ಬೇಳ್ಗೊಳ ನಾಡಿನ ಅಗ್ರಹಾರವಾದ ಗಲ್ದುಗುವಿನ ತ್ರಿಕೂಟೇಶ್ವರ ದೇವರ ಅಚ್ಚುಪಣ್ಣಾಯಧಿಷ್ಠಾಯಕ ದಂಡನಾಯಕ ಮಾಧವ ಭಟ್ಟ ಹೇಳಿದ್ರ, ಆಗ್ಲೇ ಅವ್ರು ಹೇಳಿದ್ರ, ಅವರು ಮಹಾಪ್ರಧಾನ ಅಧೀನ ಪಳಸೀನ 12,000 ಆಳುತ್ತಿದ್ದ ಮತ್ತು 7.5 ಲಕ್ಷ ಅಚ್ಚುಪಣ್ಣ ಆದಾಯದ ಉಸ್ತುವಾರಿ ವಹಿಸಿಕೊಂಡಿದ್ದ. ಬೀವನಯ್ಯನನ್ನು ಸಹವಾಸಿಗಳ ಮುಖ್ಯಸ್ಥ ಎಂದು ಹೇಳಲಾಗ್ತದೆ. ದೇವಾಲಯಕ್ಕೆ ಲಗತ್ತಿಸಾದ ಮಠದ ಆಚಾರ್ಯ ಕ್ರಿಯಾಶಕ್ತಿ ಪಂಡಿತ ಪಾದಗಳನ್ನು ತೊಳೆದು ನಂತರ ಅನುದಾನವನ್ನು ನೀಡಲಾಯಿತು ಅಂತ ಹೇಳ್ತಾರೆ. ದಾಖಲೆಯನ್ನ ಚಾಲುಕ್ಯ ವಿಕ್ರಮ ವರ್ಷ 27 ಚಿತ್ರಭಾನು ಚೈತ್ರ ಶುಕ್ಲ 1 ಭಾನುವಾರ ಅಂತ ಹೇಳ್ತಾರೆ. ಇದನ್ನ ಇತಿಹಾಸಕಾರರು 1102 ಏಪ್ರಿಲ್ 6 ಭಾನುವಾರ ಅಂತ ಹೇಳ್ತಾರೆ. ಆಮೇಲೆ ಈ ಶಿಲಾಶಾಸನ ಇಲ್ಲೈತಲ್ರಿ, ಈ ಶಿಲಾಶಾಸನದೊಳಗೆ ಏನೇನೆಲ್ಲ ಕಂಟೆಂಟ್ ಐತಿ ಅಂತಂದ್ರೆ, ರಾಜನ ಆಳ್ವಿಕೆ ಇದು ಸುಮಾರು ಸಂಖಾಮ ಅಂತ ಹೇಳಿ ಕ್ರಿಸ್ತ ಶಕ 1184ಕ್ಕೆ ಸಂಬಂಧಪಟ್ಟಿದ್ದು. ರಾಜನ ಆಳ್ವಿಕೆ 5ನೇ ವರ್ಷ, ಕ್ರೋಧಿ ಮಾರ್ಗಶಿರ ಅಮಾವಾಸ್ಯೆ ಸೋಮವಾರ ಸೂರ್ಯಗ್ರಹಣ ಉತ್ತರಾಯಣ ಸಂಕ್ರಮಣ ಎಂದು ದಿನಾಂಕಿಸಲಾಗಿದೆ. ವರ್ಷದ ಏಕೈಕ ಸೂರ್ಯಗ್ರಹಣವು ಕಾರ್ತಿಕ ಮಾಸದಲ್ಲಿ ಸಂಭವಿಸಿತು. ಇದು ಕ್ರಿಸ್ತಶಕ 1184 ನವೆಂಬರ್ 5ನೇ ಸೋಮವಾರಕ್ಕೆ ಅನುಗುಣವಾಗಿದೆ ಅಂತ ಇತಿಹಾಸಕ್ಕೆ ಹೇಳ್ತಾರೆ. ದಾಖಲಾದ ದಿನಾಂಕವು ಕ್ರಿಸ್ತಶಕ 1184 ಡಿಸೆಂಬರ್ 3 ಅಂತ ಸೋಮವಾರ. ಅದಕ್ಕೆ ಇತಿಹಾಸಕಾರರ ದಿನ ತಾಳೆ ಮಾಡ್ತಾರೆ. ಆದರೆ ಆ ದಿನ ಸೂರ್ಯಗ್ರಹಣ ಸಂಭವಿಸಿರಲಿಲ್ಲ ಅನ್ನೋದು ಇತಿಹಾಸಕಾರರ ಒಂದು ಮಾಹಿತಿ. ರುದ್ರಶಕ್ತಿಯ ಶಿಷ್ಯರಾದ ಯೋಗಿ ಸಹಜಾನಂದರು ಸ್ವಯಂಭೂ ದೇವರಿಗೆ ಭೂಮಿಯನ್ನ ಉಡುಗೊರೆಯಾಗಿ ನೀಡಿರುವುದನ್ನ ಶಾಸನವು ನೋಂದಾಯಿಸುತ್ತದೆ. ಸ್ವಯಂಭೂ ದೇವರು ಅಂದ್ರೆ ತ್ರಿಕೂಟೇಶ್ವರ. ಪೂಜೆ, ನೈವೇದ್ಯ ಮತ್ತು ಬ್ರಾಹ್ಮಣರ ಪೋಷಣೆಗಾಗಿ ಕೃತಪುರದ ಮಾಧವೇಶ್ವರ ಉಡುಗೊರೆ ಭೂಮಿಯನ್ನ 18 ನಾಡು ಮಹಾರಾಜರಿಂದ ಖರೀದಿಸಲಾಯಿತು. ತಮ್ಮ ಕಲಿಕೆ ಮತ್ತು ಧಾರ್ಮಿಕ ಕಾರ್ಯಗಳಿಗಾಗಿ ಪ್ರಶಂಸಿಸಲ್ಪಟ್ಟ ಸ್ಥಳದ ಬಗ್ಗೆ ಇದು ಅಗಸ್ತ್ಯ ಗೋತ್ರದ ಮಹಾದೇವ ನಾಯಕನನ್ನು ಸಹ ವಿವರಿಸುತ್ತದೆ. ಮತ್ತೆ ಅದೇ ದೇವರಿಗೆ ಇನ್ನೊಂದಿಷ್ಟು ಉಡುಗೊರೆಯನ್ನು ಕೊಟ್ಟಿದ್ದನ್ನು ಕೂಡ ಇಲ್ಲಿ ನಾವು ನೋಡಬಹುದು. ನರ್ತಕಿಯ ಉಬ್ಬು ಶಿಲ್ಪ, ಆಂಜನೇಯ, ಇದು ವ್ಯಾಸ ಮಹರ್ಷಿಗಳು ನೋಡ್ರಿ. ಇವರು ಆಂಜನೇಯ ಅಲ್ಲ ಆಂಜನೇಯ ಅಲ್ಲ, ನೋಡಿ ಇಲ್ಲ ಗದೆ ಇದೆ. ಆಮೇಲೆ ಇವರು ವ್ಯಾಸ ಮಹರ್ಷಿಗಳು ನೋಡ್ರಿ, ವ್ಯಾಸ ಮಹರ್ಷಿಗಳ ಉಬ್ಬು ಶಿಲ್ಪ ಐತಿ. ಹಾಂ, ಸೊ ಹೋಗೋವಾಗಲೂ ಕೂಡ ನಾವು ಬಗ್ಕೊಂಡೇ ಹೋಗ್ಬೇಕಿಲ್ಲಿ, ಅಷ್ಟು ಕಿರಿದಾದಂಥ. ಇದು ಮುಖ್ಯ ದೇವಸ್ಥಾನ ನೋಡಿಕೊಂಡು ಸೂರ್ಯನಾರಾಯಣ ಮಂಟಪಕ್ಕೆ ಹೋಗೋದಕ್ಕಿಂತ ಪಕ್ಕದಲ್ಲಿ ಇಲ್ಲಿ ನೋಡ್ರಿ, ಇಲ್ಲೊಂದು ಗಣೇಶನ ವಿಗ್ರಹ.
ಅದ್ರ ಪಕ್ಕದಲ್ಲಿ ಕಾಲಭೈರವ. ಕಾಲಭೈರವ. ಇದು ಕಾಲಭೈರವ. ಇವುಗಳನ್ನೆಲ್ಲ ನೋಡಿಕೊಂಡು ಇದು ಎದುರುಗಡೆ ಕಾಣೋದು ಸೂರ್ಯನಾರಾಯಣ ಮಂಟಪ. ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಸೂರ್ಯನಾರಾಯಣ ಮಂಟಪವನ್ನು. ಗರ್ಭಗುಡಿಯಿಂದ ಸೂರ್ಯನಾರಾಯಣ ಮಂಟಪದ ಕಡೆ ಬರಬೇಕು ಅಂತಂದ್ರೆ ಅದ್ರ ಬಾಗಿಲು ವ್ಯವಸ್ಥೆ ನೋಡ್ರಿ ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡ್ಯಾರ. ಸೊ ಇವೆಲ್ಲ ನೃತ್ಯ ಭಂಗಿಗಳು, ಇದೆಲ್ಲ ನಾಗ ದೇವತೆಗಳು. ಇದು ಅಲಂಕಾರಿಕ ಪಟ್ಟಿ. ಮತ್ತೆ ಇಲ್ಲೊಂದು ಪಟ್ಟಿ. ಬಾಗಿಲು ವ್ಯವಸ್ಥೆಯಲ್ಲಿ 1 2 3 4 5 ರೀತಿಯ ಅಲಂಕಾರಿಕ ಪಟ್ಟಿಗಳನ್ನು ನಾವಿಲ್ಲಿ ನೋಡ್ಬೋದು. ಮತ್ತು ಲಲಾಟದೊಳಗಡೆ ಆ್ಯಸ್ ಯೂಶ್ವಲ್ ಗಜಲಕ್ಷ್ಮಿಯ ಉಬ್ಬು ಶಿಲ್ಪ ಇರ್ತೈತಿ. ಹಂಗೆ ಕೆಳಗಡೆ ಬಂದರೆ ಈ ಥರ ಅಲಂಕಾರಿಕ ಪಟ್ಟಿ ನಮಗೆ ಸಿಗ್ತಾವೆ. ಇದೊಂದು ನೃತ್ಯ ಭಂಗಿ. ಇದ್ರ ಬಲಭಾಗಕ್ಕೆ ಬಂದ್ರೆ ನಮಗೆ ಒಂದು ಉಬ್ಬು ಶಿಲ್ಪ ಸಿಗ್ತೈತಿ. ಒಬ್ಬರು ಋಷಿ ಇದ್ದಾರೆ. ಇದೇನು ಗಜಾಸುರ ಮರ್ಜನ ಅಲ್ಲ, ಮಹಿಷಾಸುರ ಮರ್ದಿನಿ ಗಣಪ. ಇದು ಗಣೇಶ. ಮತ್ತೆ ಈ ಕಡೆಗೆ ನೋಡಿದ್ರೆ ನಿಮ್ಗೆ ಇನ್ನೊಂದು ಎಡಭಾಗಕ್ಕೆ ನೋಡಿದ್ರೆ ಅದ್ಭುತವಾದಂಥ ಒಂದು ಗಣೇಶನ ಮೂರ್ತಿ ಇತ್ತು ಇಲ್ಲಿ. ಈಗಲೂ ಅದರ ಸ್ಟ್ರಕ್ಚರ್ ಇದೆ ನೋಡಿ. ಅದನ್ನ ಭಗ್ನ ಮಾಡಿ ಹಾಕಿದ್ದಾರೆ ಇಲ್ಲಿ. ಇದ್ರ ಮೇಲೆ ಬಂದ್ರೆ ಬ್ರಹ್ಮ ಅಲ್ಲರ್ಚಕ್ರೆ ವಿಷ್ಣು ಮಲ್ಕೊಂಡಿದ್ದು ಅವನ ನಾಭಿಯಿಂದ ಬ್ರಹ್ಮ ಹುಟ್ಟಿದ್ದಾರೆ. ಇದು ನೋಡ್ರಿ, ಇಲ್ಲಿ ವಿಷ್ಣು ಮಲಗಿರೋದು, ಪಾದದ ಹತ್ರ ಲಕ್ಷ್ಮಿ ಇರೋದು, ಅದರ ನಾಭಿಯಲ್ಲಿ ಬ್ರಹ್ಮ ಇದ್ದಾನೆ. ಇಲ್ಲಿ ಸೂರ್ಯ ಇರಬೇಕು, ಸೂರ್ಯದೇವ. 1 2 3 4 5 6 7 ಸಪ್ತ ಕುದುರೆಯನ್ನು ಏರ್ತಕ್ಕಂಥದ್ದು ಸೂರ್ಯದೇವ. ಇದು ಸೂರ್ಯನಾರಾಯಣ. ಇದ್ರ ಮೇಲಿಂದ ಕಟ್ ಮಾಡಿ ತಗೊಂಡೋಗಿದ್ದು ಕದ್ದಿರೋವಂಥದ್ದು ಮೂರ್ತಿ. ಸೊ ಮೂಲ ಮೂರ್ತಿ ಭಗ್ನ ಮಾಡಿ ಇಟ್ಟಿದ್ದಾರೆ ನೋಡಿ ಹೆಂಗೆ ಮಾಡಿದ್ದಾರೆ ಅಂತ. ಇದು ಸೂರ್ಯನಾರಾಯಣ ದೇವಸ್ಥಾನ, ಹೊಸದಾಗಿ ರೀಸೆಂಟಾಗಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. 2014 ಒಳಗಡೆ ನೋಡ್ರಿ. ಇದಕ್ಕೂ ಲಲಾಟದೊಳಗಡೆ ಗಜಲಕ್ಷ್ಮಿಯ ಉಬ್ಬು ಶಿಲ್ಪ ಐತಿ. ಸೂರ್ಯನಾರಾಯಣ ದೇವಸ್ಥಾನದ ಪಕ್ಕದಾಗ ರೀ ಮೂರ್ತಿಯ ಎಡಭಾಗಕ್ಕೆ ಬಂದ್ರೆ ಮತ್ತೆ ನಮ್ಗೆ ಇಲ್ಲೇ ಒಂದೇ ಶಿಲೆಯಲ್ಲಿ ಮೂಡಿರ್ತಕ್ಕಂಥ ಇನ್ನಷ್ಟು ತ್ರಿಕೂಟ 3 ಶಿವಲಿಂಗಗಳನ್ನು ಇಲ್ಲಿ ನೋಡ್ಬೋದು. ಸೊ ಬ್ಯೂಟಿಫುಲ್. ಆಮೇಲೆ ನಂದಿ ವಿಗ್ರಹನೂ ನೋಡ್ರಿ ಎಷ್ಟು ಅದ್ಭುತವಾಗಿ ಮಾಡ್ಯಾರಂದ್ರೆ ಸೊ ಬ್ಯೂಟಿಫುಲ್. ಇದಂತೂ ಒಂದು ಅತ್ಯದ್ಭುತ ದೇವಸ್ಥಾನಗಳಲ್ಲಿ ತ್ರಿಕೂಟೇಶ್ವರ ದೇವಸ್ಥಾನ ಕೂಡ ಇದು ಕೂಡ ಒಂದು. ಇದೆಲ್ಲವೂ ಸೂರ್ಯನಾರಾಯಣ ದೇವಸ್ಥಾನದ ಎದುರುಗಡೆ ಇರ್ತಕ್ಕಂಥ ಮಂಟಪ. ಮತ್ತು ಇದೇನು ನವರಂಗ ಇದೆಯಲ್ಲ, ನವರಂಗದ ಮೇಲೆ ಇರ್ತಕ್ಕಂಥ ಚಾವಣಿ ವ್ಯವಸ್ಥೆ. ಸೊ ಬ್ಯೂಟಿಫುಲ್ ಇದು. ಆಮೇಲೆ ಈ ಮಂಟಪದೊಳಗೆ ಇಲ್ಲೊಂದು ಶಿಲಾಶಾಸನ ಐತ್ರಿ. ಇಲ್ಲೈತ್ರಿ, ಇಲ್ಲಿ ಟೆಕ್ಸ್ಟ್ ಎಲ್ಲ ಕಾಣಿಸ್ತೈತಿ ನೋಡ್ರಿ. ಇಲ್ಲಿ ಶಿಲಾಶಾಸನ ಐತಿ. ಇಲ್ಲಿರ್ತಕ್ಕಂಥ ಶಿಲಾಶಾಸನ ಐತಲ್ರಿ, ಕ್ರಿಸ್ತಶಕ 1225 ಕಾಲ ಅಂತ ವ್ಯಾಖ್ಯಾನ ಮಾಡ್ತಾರ. ಶಕ ವರ್ಷ 1148 ಪಾರ್ಥಿಕ ವೈಶಾಖ ಶುಕ್ಲ 3ನೇ ಒಡ್ಡವಾರ ಅಂದರೆ ಶನಿವಾರ ಅಂತ ಹೇಳ್ತಾರ ಅಲ್ಲಿದು. ಇಲ್ಲಿ ಈ ಅದನ್ನ ಇತಿಹಾಸಕಾರರು ಒಂದು ಡೇಟಿಗೆ ಹಚ್ತಾರ. 1225 ಏಪ್ರಿಲ್ 12 ಅಂತ ಇತಿಹಾಸಕಾರರು ಅದನ್ನ ಹೇಳ್ತಾರೆ. ಇಲ್ಲಿ ತ್ರಿಕೂಟೇಶ್ವರನ ಬಗ್ಗೆ ಇಲ್ಲಿ ಸ್ವಲ್ಪ ಮಾಹಿತಿಯನ್ನ ಕೊಡ್ತಾರ ಈ ಶಿಲಾಶಾಸನದೊಳಗೆ. ಇನ್ನೊಂದು ಸ್ವಲ್ಪ ಮಾಹಿತಿ ಏನೈತಂದ್ರೆ ದೇವಸ್ಥಾನಕ್ಕೆ ದೇವರಿಗೆ ಒಂದು ಧ್ವಜ, ಬಂಗಾರದ ಧ್ವಜ, ಫ್ಲಾಗ್, ಗೋಲ್ಡನ್ ಫ್ಲಾಗ್, ಬಂಗಾರದ ಪತಾಕೆಯನ್ನು ಕೊಟ್ಟಿದ್ರ ಬಗ್ಗೆ ಮತ್ತು ಸ್ವಯಂಭೂ ತ್ರಿಕೂಟೇಶ್ವರ ಅನ್ನೋ ಮಾಹಿತಿ ಕೂಡ ನಮ್ಗೆ ಆ ಶಿಲಾಶಾಸನದೊಳಗೆ ಸಿಗ್ತೈತಿ. ಇದು ಇಲ್ಲಿರ್ತಕ್ಕಂಥದ್ದನ್ನ ಹಾವಳಿ ತ್ರಿವಂಬಕೇಶ್ವರ ಅಂತ ಕರೀತಾರೆ. ಯಾಕೆ ಸರ್ ಆ ಹೆಸರು ಬಂದಿರೋದು ಹಾವಳಿ ಆ ಟೈಮ್ದಾಗ ಮಾಡಿದ್ದೀವಿ. ಹಾವಳಿ ಒಳಗೆ ಈ ಮುಸ್ಲಿಮ್ಸ್ ಅಟ್ಯಾಕ್ ಮಾಡಿದ್ರಲ್ಲ, ಆ ಟೈಮ್ದಾಗ ಆಗಿದ್ವು. ಇಲ್ಲಿ ನೋಡ್ರಿ, ದೇವಸ್ಥಾನದ ಪ್ರಾಕಾರದೊಳಗಡೆ ಇರ್ತಕ್ಕಂಥ ಕೆಲವೊಂದಿಷ್ಟು ಅದ್ಭುತವಾದ ಶಿಲ್ಪಗಳು ಎಲ್ಲ ಇದಾವೆ ನೋಡ್ರಿ. ಇದನ್ನೆಲ್ಲ ನೋಡಿದ್ರೆ ನೀವು ಹೊಯ್ಸಳರದ್ದು ಅಂತೀರ. ಆಕ್ಚುಲಿ ಅದಲ್ಲ, ಕಲ್ಯಾಣ ಚಾಲುಕ್ಯರದ್ದು ಇದು. ಇದ್ರ ಬಗ್ಗೆ ನಿಮ್ಗೆ ಇನ್ ಡೀಟೇಲ್ ಆಗಿ ಆಮೇಲೆ ಹೇಳ್ತೀನಿ ನಾನು. ಇಲ್ಲೊಂದಿಷ್ಟು ಇದಾವೆ. ಇದಿಷ್ಟು ಮುಖ್ಯ ದೇವರಾದಂತಹ ತ್ರಿಕೂಟೇಶ್ವರ ದೇವಸ್ಥಾನ ಮತ್ತು ಗರ್ಭಗುಡಿ. ಎದುರುಗಡೆ ಸರಸ್ವತಿ ದೇವಸ್ಥಾನ ಐತ್ರಿ.
ಅಲ್ಲಿ ನೋಡೋಣ ಏನು ಸಿಗ್ತದೆ ಅಂತ. ಅದು ಸಾವಿತ್ರಿ ಗಾಯತ್ರಿ ದೇವಸ್ಥಾನ ಅಂತಾರೆ. ಇದು ಮೂಲ ಸಾವಿತ್ರಿಯ ಇದು ಸರಸ್ವತಿಯ ದೇವಸ್ಥಾನ. ಇದು ಇಲ್ಲಿ ಐತಲ್ರಿ, ಇದು ಪಕ್ಕದಾಗಿ ಏನು ಸರಸ್ವತಿ ದೇವಸ್ಥಾನ ಐತಲ್ರಿ, ಅದನ್ನು ಆರ್ಕಿಯಾಲಜಿ ಅವರು ಮೇಂಟೈನ್ ಮಾಡ್ತಿರ್ತಕ್ಕಂಥದ್ದು. ಸೊ ಆ ದೇವಸ್ಥಾನ ವೀಡಿಯೋ ಮಾಡೋದಕ್ಕೆ ಅಲೌ ಮಾಡ್ತಿಲ್ಲ, ಪರ್ಮಿಷನ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಯಾರು ಬಂದರೆ ದೇವಸ್ಥಾನವನ್ನು ನೋಡ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಬಟ್ ವೀಡಿಯೋ ಮಾಡೋದಕ್ಕೆ ಅಲೌ ಇಲ್ಲ. ವೀಡಿಯೋ ಮಾಡಬೇಕು ಅಂದರೆ ನೀವು ಪರ್ಮಿಷನ್ ತೊಗೊಂಡು ಬರಬೇಕು. ಸೊ ಅದನ್ನು ಬಿಟ್ಟರೆ ನಾವು ಈ ಕಡೆ ಏನು ದೇವಸ್ಥಾನ ಇದೆ, ಸೂರ್ಯನಾರಾಯಣ ದೇವಸ್ಥಾನ ಹೊರಗಿನ ಪ್ರಾಕಾರ, ಅದನ್ನೆಲ್ಲ ನೋಡ್ಬೋದು. ಈ ದೇವಸ್ಥಾನ ಹೆಸರುವಾಸಿಯಾಗಿದ್ದೇ ಇಲ್ಲಿರ್ತಕ್ಕಂತಹ ಅದ್ಭುತ ಶಿಲ್ಪಕಲೆಯಿಂದ. ಇಲ್ಲಿ ಶಿಲ್ಪಕಲೆಗಳನ್ನು ಉಳಿಸ್ಕೊಂಡಿದ್ರೆ ಇನ್ನೊಂದು ಬೇಲೂರನ್ನು ನಾವು ಇಲ್ಲಿ ನೋಡ್ಬೋದಾಗಿತ್ತು. ಅಷ್ಟು ಅದ್ಭುತವಾಗಿ, ಎಷ್ಟು ಅದ್ಭುತ, ಸುಮಾರು ಒಂದು 6 ಇಂಚು ಉಬ್ಬು ಶಿಲ್ಪ ಇದು. ಎಷ್ಟು ಬ್ಯೂಟಿಫುಲ್ ಆಗಿ ಆರ್ಕಿಟೆಕ್ಚರ್ ಮಾಡಿದ್ದಾರೆ ನೋಡ್ರಿ. ಕೈಯಲ್ಲಿ ಕತ್ತಿ ಬಾಣ ಹಿಡಿದಿರ್ತಕ್ಕಂಥದ್ದು. ಬಹುಶಃ ಚಾಮುಂಡಿಯ ವಿಗ್ರಹ ಇರಬೇಕಿದು. ಇಲ್ಲೂ ಕೂಡ ಒಂದು ಸ್ತ್ರೀಯ ಉಬ್ಬು ಶಿಲ್ಪ. ಮತ್ತು ಪ್ರಾಕಾರದ ಗೋಡೆ ಮೇಲೆ ವಿವಿಧ ಆಕೃತಿಗಳನ್ನು ನಾವು ನೋಡ್ಬೋದು. ಇಲ್ಲೂ ಕೂಡ ಇದ್ದಾವೆ. ಕೆಲವೊಂದನ್ನು ಐಡೆಂಟಿಫೈ ಮಾಡ್ಬೋದು. ಇದು ನೋಡ್ರಿ, ನಾಟ್ಯ ಗಣೇಶ ಇದು. ಇದೆಲ್ಲ ಮಂಟಪ. ಇಲ್ಲೊಂದು ಸಣ್ಣ ಶಿಲಾಶಾಸನ ಐತ್ರಿ, ಇಲ್ಲಿ ಸ್ಮಾಲ್ ಶಿಲಾಶಾಸನ. ಏನು ಅಂತ ಗೊತ್ತಿಲ್ಲ, ಒಡೆದು ಹಾಕ್ಯಾರಿದ್ನ. ಇದು ಉಗ್ರ ನರಸಿಂಹ ರೀ. ಇಲ್ಲಿ ಕರಳನ್ನು ಬಗಿತಾ ಇರ್ತಕ್ಕಂಥದ್ದು ಉಗ್ರ ನರಸಿಂಹ. ಇಲ್ಲೆಲ್ಲ ಉಬ್ಬು ಶಿಲ್ಪಗಳು ಇದಾವೆ. ಇದು ಆನೆ ಮೇಲೆ ಏರ್ಕೊಂಡು ಬರ್ತಿರ್ತಕ್ಕಂಥದ್ದು. ಇದು ಗಣೇಶ ಅಲ್ಲ ಋಷಿ ಇವರು. ಇದು ಗಣೇಶ. ಇದು ಮಯೂರ. ಇದು ತೀರ್ಥಂಕರ, ಒಬ್ಬರು ತೀರ್ಥಂಕರ ಅವ್ರ ಬುದ್ಧ ಇರಬಹುದೇನೋ, ಮೇ ಬಿ. ಇದು ಮಯೂರ. ಇಲ್ಲಿ ಆನೆ ಮೇಲೆ ಯಾರೋ ಕೂತಿರ್ತಕ್ಕಂಥದ್ದು. ಇಲ್ಲೊಂದಿಷ್ಟು ಉಬ್ಬು ಶಿಲ್ಪಗಳದಾವು. ಹಂಗೆ ಇದು ಸೂರ್ಯನಾರಾಯಣ ಮಂಟಪ. ಇಲ್ಲೂ ಕೂಡ ನೋಡ್ರಿ, ದರ್ಪಣ ಸುಂದರಿ ಉಬ್ಬು ಶಿಲ್ಪ ಆಯ್ತು ನೋಡ್ರಿ. ಇದೊಂದು ಮಿಲನ ಭಂಗಿ. ಏನು ಭಾರತದ ಭವ್ಯ ಪರಂಪರೆಯ ಪ್ರಾಚೀನತೆ ಏನಿತ್ರಿ, ಅದನ್ನ ಅಚ್ಚಳಿದಂಗ ಉಳಿಯೋಂಗ ನಮ್ಮ ರಾಜ ಮಹಾರಾಜರು ಮತ್ತು ಅವರ ಮಂತ್ರಿಗಳು ಎಲ್ಲರೂ ಸೇರ್ಕೊಂಡು ಮಾಡಿದ್ರು. ಅವ್ರು ಏನು ಶ್ರಮದ ಕಲೆ ಇತ್ತಲ್ಲ, ಅದನ್ನ ಕೆಲವರು ಜಡ್ಜಿ ಹಿಂಗೆ ಹಾಳು ಮಾಡಿಟ್ಟಾರ ನೋಡ್ರಿ. ತುಂಬಾ ಬೇಜಾರು ಏನಂದ್ರೆ, ಮೊದಲು ಮಹಮ್ಮದೀಯರ ದಾಳಿಯಿಂದ ಈ ಹಿಂದೂ ದೇವಸ್ಥಾನಗಳು ಹಾಳಿಗೊಳಗಾದ್ರ, ಅದರ ನಂತರ ಕೆಲವೊಂದಿಷ್ಟು ಸ್ವಧರ್ಮದ ಕಿಡಿಗೇಡಿಗಳು ಕೂಡ ಕೆಲವೊಂದು ಮೂರ್ತಿಗಳನ್ನ ಜಡ್ಜಿ ಹಾಳು ಮಾಡಿದ್ದು ಉದಾಹರಣೆಗಳು ಕೂಡ ಅಲ್ಲಲ್ಲಿ ಸಿಗ್ತವೆ. ಅದಕ್ಕೆ ಮುಂದೆ ಒಂದು ರೀಸೆಂಟ್ ಆಗಿ ಒಂದು ಉದಾಹರಣೆ ಕೂಡ ಈ ದೇವಸ್ಥಾನ ನಡೀತು, ಸರಸ್ವತಿ ದೇವಸ್ಥಾನದಲ್ಲಿ. ಅದನ್ನ ನಿಮಗೆ ಆಮೇಲೆ ಹೇಳ್ತೀನಿ ನಾನು. ಇಲ್ಲಿ ಆನೆಯ ಉಬ್ಬು ಶಿಲ್ಪ. ಇದು ಕುದುರೆ. ಇದೊಂದು ಕುದುರೆ ಮೇಟಿಂಗ್ ಸನ್ನಿವೇಶ. ಇದು ಆನೆ. ಸೊ ಇಲ್ಲಿ ಬ್ಯೂಟಿಫುಲ್ ಆಗಿ ಇರ್ತಕ್ಕಂಥ ಸ್ಟ್ರಕ್ಚರ್ಗಳು ನಮಗೆ ಸಿಗ್ತಾವ್ರಿ. ಇದೊಂದು ಸ್ತ್ರೀ ಮತ್ತು ಪುರುಷ, ನಾಟ್ಯ, ನೃತ್ಯ ಭಂಗಿ, ಶಿಲ್ಪಕಲೆ ಎಲ್ಲ ಒಡೆದು ಹಾಕ್ಯಾರ ನೋಡ್ರಿ. ಇದೊಂದು. ಮತ್ತು ಇದು ದಶಕಂಠ ರಾವಣ. ಇಡೀ ಕೈಲಾಸ ಪರ್ವತವನ್ನು ಎತ್ಕೊಂಡಿರ್ತಕ್ಕಂಥದ್ದು ದಶಕಂಠ ರಾವಣ. ಅದೇ ಥರನಾಗಿ ಇಲ್ಲೊಂದಿಷ್ಟು ಉಬ್ಬು ಶಿಲ್ಪಗಳು ನಮಗೆ ಸಿಗ್ತಾವೆ. ಇದೊಂದು ಮಿಲನ ನಾಗದೇವಿ. ಇದು ನಾಗದೇವರು ಮಿಲನ ಭಂಗಿ. ದೇವಸ್ಥಾನದ ಒಟ್ಟಾರೆ ಹೊರಗಿನ ನೋಟ ಹಿಂಗೆ ಕಾಣಿಸ್ತೈತೆ ನೋಡ್ರಿ. ಭಾಳ ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ, ಶಿಲ್ಪಕಲೆಗಳು ತುಂಬ ಬ್ಯೂಟಿಫುಲ್. ದೇವಸ್ಥಾನದ ಹೊರಗಿನ ಗೋಡೆ, ಸೂರ್ಯನಾರಾಯಣ ದೇವಸ್ಥಾನ ಐತಲ್ಲ, ಅದರ ಹೊರಗಿನ ಗೋಡೆ ಉಬ್ಬು ಶಿಲ್ಪ ಗಣೇಶಂದು. ಇಲ್ಲಿ ಕುದುರೆ ಮೇಲೆ ಇಬ್ಬರು ಹೊತ್ತಿದ್ದಾರೆ. ಇದೊಂದು ಟೆಂಪಲ್ ಕಾಂಪ್ಲೆಕ್ಸ್ ರೀ. ಮುಖ್ಯವಾಗಿ ಶಿವನನ್ನೇ ಮುಖ್ಯವಾಗಿ ಇಟ್ಕೊಂಡಂಥ ಒಂದು ದೇವಸ್ಥಾನದ ಟೆಂಪಲ್ ಕಾಂಪ್ಲೆಕ್ಸ್ ಇದು.
ಅಂದರೆ ಮತ್ತೆ ಇನ್ನೊಂದಿಷ್ಟು ಉಬ್ಬು ಶಿಲ್ಪಗಳು ನಮಗಿಲ್ಲೇ ಸಿಗ್ತಾವೆ. ಸೂರ್ಯನಾರಾಯಣ ಎಲ್ಲವೂ ಹಾಳಾಗಿರೋದ್ರಿಂದ ಐಡೆಂಟಿಫೈ ಮಾಡೋದು ಕಷ್ಟ. ಇದೊಂದು ಮಿಲನ ಭಂಗಿ, ಇದು ಕಬ್ಬು ಆದರೆ ರತಿ ಮತ್ತು ಮನ್ಮಥ. ಹೊಯ್ಸಳರು ಏನು ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆ ಐತಿ, ಅದು ಜಗತ್ತಿಗೆ ಅತ್ಯಂತ ಅದ್ಭುತ ಕೊಡುಗೆ. ಆದ್ರೆ ಅವರು ಈ ಕಲ್ಯಾಣ ಚಾಲುಕ್ಯರ ಏನು ವಾಸ್ತುಶಿಲ್ಪವನ್ನೇ ಅನುಸರಣೆ ಮಾಡಿ ಅದನ್ನು ಇನ್ನೊಂದಿಷ್ಟು ಎನ್ಲಾರ್ಜ್ ಮಾಡಿದ್ರು. ಅವರು ಅಂಗಡಿ ವಿಡಿಯೋದಲ್ಲಿ ಹೇಳಿದ್ದೆ, ಬಿಗಿನಿಂಗಲ್ಲಿ ಹೊಯ್ಸಳರು ಕಲ್ಯಾಣ ಚಾಲುಕ್ಯರ ಸಾಮಂತರ ರಾಜರಾಗಿದ್ರು ಅಂತ. ಇಲ್ಲೂ ಕೂಡ ಅವರು ಕಲ್ಯಾಣ ಚಾಲುಕ್ಯರ ಶಿಲ್ಪಕಲೆಯನ್ನೇ ತಾವು ಅಳವಡಿಸ್ಕೊಂಡು ಅದನ್ನು ಇನ್ನೊಂದಿಷ್ಟು ಎನ್ಲಾರ್ಜ್ ಮಾಡಿ ಅದನ್ನು ಅದ್ಭುತವಾಗಿ ಪ್ರತಿಬಿಂಬನೆ ಮಾಡ್ತಾರೆ. ದೇವಸ್ಥಾನದೊಳಗಡೆ ಇರ್ತಕ್ಕಂಥದ್ದು ಪುಷ್ಕರ ನೀರು. ಇದು ಒಳಗಡೆ ಯಾರನ್ನು ಬಿಡಲ್ಲ, ಅದು ನೀರು ಕೂಡ ಭರ್ತಿ ಆಗೈತಿ. ಅಲ್ಲಿ ನೋಡ್ರಿ, ಈ ಅದ್ಭುತವನ್ನು ನೋಡ್ರಿ, ಇಲ್ಲೇ ಎಲಿಫೆಂಟ್ಗಳನ್ನು ನೋಡ್ರಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಆ ಎಲಿಫೆಂಟಿಗೆ ಒಂದೊಂದು ಹೆಸರು ಅದಾವ್ರಿ ಇಲ್ಲಿ, ಈ ಎಲಿಫೆಂಟ್ ಏನು ಅಂತ. ಬಟ್ ಅವೆಲ್ಲವೂ ಅಳಿಸಿ ಹೋಗ್ಯಾವ. ಆಮೇಲೆ ಇಲ್ಲೊಂದು ಒಡೆದ ಹೋಗದಾರ, ಹಿಂಗೆಲ್ಲ ಮಾಡ್ಯಾರ. ಕೆಳಗಡೆ ನೋಡ್ರಿ, ಸೊ ಬ್ಯೂಟಿಫುಲ್ ಇದು. ಆಮೇಲೆ ಗಜಲಕ್ಷ್ಮಿಯ ಉಬ್ಬು ಶಿಲ್ಪ ಸುಮಾರು 6 ಇಂಚ್ ಇರಬೇಕೇನ, ಇದು ಅಷ್ಟು ಒಳಗಡೆ ಕೆತ್ತಿರ್ತಕ್ಕಂಥದ್ದು. ಎಲ್ಲವೂ ಆನೆ ಉಬ್ಬು ಶಿಲ್ಪ ಮತ್ತು ಜಾಲರಿಯ ವ್ಯವಸ್ಥೆ ಇದು. ಮತ್ತು ಅದ್ರ ತಕ್ಕಂಗೆ ಇಲ್ಲಿ ಅಲಂಕಾರಿಕ ವಿನ್ಯಾಸಗಳನ್ನು ನೋಡ್ಬೋದು. ಆ ಜಾಲರಿಯ ಪಟ್ಟಿ ಒಳಗಡೆ ನೃತ್ಯ ಭಂಗಿ ಅವೆಲ್ಲವನ್ನು ಇಲ್ಲಿ ಇನ್ನೂ ಒಂದಿಷ್ಟು ಶಿಲಾಶಾಸನಗಳು ಇದ್ದವು ರೀ. ಅವುಗಳನ್ನು ವಿಡಿಯೋ ಮಾಡೋದಕ್ಕೆ ನನಗೆ ಅನುಮತಿ ಸಿಗಲಿಲ್ಲ. ಅಕಸ್ಮಾತ್ ಸಿಕ್ಕಿದ್ರೆ ಈ ದೇವಸ್ಥಾನಗಳ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಗಳನ್ನು ಈ ಶಿಲಾಶಾಸನಗಳಲ್ಲಿ ನಾವು ಪಡ್ಕೋಬಹುದಾಗಿತ್ತು. ನಾವೇನು ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ಅದಾವಲ್ರಿ, ಅಂದರೆ ಯೂಟ್ಯೂಬರು, ಇನ್ಸ್ಟಾಗ್ರಾಮರು, ಸ್ವಲ್ಪ ಪ್ರಜ್ಞೆ ಆಮೇಲೆ ತಿಳುವಳಿಕೆಯನ್ನು ನಾವು ಬೆಳೆಸ್ಕೋಬೇಕಾಗೈತಿ. ಯಾಕೆ ಈ ಸನ್ನಿವೇಶನವನ್ನು ನಾ ಹೇಳಿದೆ ಅಂದ್ರೆ, ತ್ರಿಕೂಟೇಶ್ವರ ದೇವಸ್ಥಾನದ ಸರಸ್ವತಿ ದೇವಸ್ಥಾನ ಏನೈತಲ್ಲ, ಏನು ಕಲ್ಯಾಣ ಚಾಲುಕ್ಯರ ವಾಸ್ತುಶಿಲ್ಪ ಏನೈತಲ್ಲ ಅದರ ಮೇರುಕೃತಿ ಅದು. ಅಲ್ಲಿ ಶಿಲೆಗಳನ್ನು ಅಥವಾ ಆಕೃತಿಗಳನ್ನು ಇಂಚಲ್ಲಿ ಅಳಿಬೇಕು. ಹಿಂಗೆ 1 ಇಂಚು 2 ಇಂಚು 3 ಇಂಚು ಹಿಂಗೆ ಅಳಿಬೇಕು. ಅಷ್ಟು ಬ್ಯೂಟಿಫುಲ್ಲಾಗಿ ಕೆತ್ತನೆ ಮಾಡಿದ್ದಾರೆ. ಯಾವನೊಬ್ಬನು ತರ್ಕಲಾಂಡಿ ಯೂಟ್ಯೂಬರ್ ದಯವಿಟ್ಟು ಕ್ಷಮಿಸಿ, ಹಿಂಗೆಲ್ಲ ಮಾಡಬಾರ್ದು ಅಂತ. ಅಲ್ಲಿ ಸರಸ್ವತಿ ದೇವಸ್ಥಾನದೊಳಗಡೆ ಬಂಗಾರ ಐತೆ ಅಂತೇಳಿ ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ದಾರಂತ. ಆವಾಗ ಯಾವನೋ ಕಿಡಿಗೇಡಿಗಳು ಬಂದು ಆ ಬಂಗಾರ ತೊಗೋಬೇಕು ಅನ್ನೋದಕ್ಕೆ ಆ ಸರಸ್ವತಿ ವಿಗ್ರಹವನ್ನು ಕಲ್ಲಿಂದ ಹೊಡೆದಿದ್ದಾರೆ. ಸೊ ಅವಾಗಿಂದ ಇದರ ಪರಿಣಾಮ ಏನಾಗೈತೆ ಅಂತಂದ್ರೆ, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿನ 2 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ರು ಅನ್ನೋ ಕಾರಣ ಅಂತ. ಸೊ ಈಗ ಅದಕ್ಕೆ ಅಲ್ಲಿ ಅವರು ನನಗೂ ವಿಡಿಯೋ ಮಾಡೋದಕ್ಕೆ ಅವಕಾಶವನ್ನು ಮಾಡಿ ಕೊಡಲಿಲ್ಲ. ಮಾಡಬೇಡ್ರಿ ದಯವಿಟ್ಟು, ಹೀಗೆಲ್ಲ ಸಮಸ್ಯೆ ಆಕೈತಿ ಅಂತೇಳಿ. ಸೊ ಯಾರೇ ಆಗಲಿ, ಯೂಟ್ಯೂಬರು ಮೇಲೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳಂತ ಕರಿತಾರೆ, ಫೇಸ್ಬುಕ್ ವೀಡಿಯೋ ಮಾಡ್ತೀನಿ, ಇನ್ಸ್ಟಾಗ್ರಾಮ್, ವಾಟ್ ಎವರ್, ನಿಮ್ಮ ಕೈಲಿ ಆಯುಧ ಇದೆ ಅಂತೇಳಿ ಏನು ಬೇಕಾದನ್ನು ಮಾಡೋದಲ್ಲ. ಸಮಾಜಕ್ಕೆ ಏನು ಬೇಕಾಗಿ ಯಾವುದೋ ಒಂದು ಪ್ರಾಚೀನ ವಸ್ತುಗಳಿಗೆ ತಪ್ಪು ಸಂದೇಶವನ್ನು ಕೊಡುವಂಥದ್ದಲ್ಲ. ಪ್ರಾಪರಾಗಿ ಏನಿದೆ ಅದನ್ನು ಹೇಳಬೇಕು ಅಷ್ಟೇ. ಸ್ಟಾರ್ಟ್ ನೋಡ್ರಿ, ಇದು ತ್ರಿಕೂಟೇಶ್ವರ ದೇವಸ್ಥಾನದ ಒಂದು ಸಣ್ಣ ಪರಿಚಯ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಸಿಗ್ತೀನಿ, ಅಲ್ಲಿ ತನಕ ನೋಡ್ತೀರಿ ನಮ್ಮದು ಶ್ರೀಕೃಷ್ಣ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ತ್ರಿಕೂಟೇಶ್ವರ ದೇವಸ್ಥಾನ, ಜೈ ಕರ್ನಾಟಕ, ಜೈ ಶಂಕರಿ, ಜೈ ಜೈ ಶಂಕರಿ.